ನಿನ್ನೆ ನಡೆದಂತ ಒಂದು ಹಗಿತವಾಗಿರೋ ಘಟನೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು ಆದಂತ ಮಾನ್ಯ ಕೇಂದ್ರ ಸಚಿವರಿಗೆ ಒಬ್ಬ IPS ಕ್ಯಾಟಗರಿ ಅಂತ ಚಂದ್ರಶೇಖರ್ ಅವರು ಹೀನಾಯವಾದ ಒಂದು ಮಾತು ಕಾರ್ಯದರ್ಶಿ ಕೇಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯ JDS ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಪುರಸಭೆಯ ಮಾಜಿ ಅಧ್ಯಕ್ಷರಾದ PR ನರಸಿಂಹಯ್ಯನವರು ಮಾತನಾಡಿ ಮುಂದೆ ಅವ್ರನ್ನ ಕಂಟಿನ್ಯೂ ಮಾಡಿದ್ದೆ. ಆದರೆ ಧರಣಿ ಸತ್ಯಾಗ್ರಹ ಹಾಗೂ ಬೆಂಗಳೂರು ಚಲೋ ಬೆಂಗಳೂರು ಕಚೇರಿಗೆ ಮುತ್ತಿಗೆ ಹಮ್ಮಿಕೊಳ್ಳಲಾಗ್ತದೆ. ಇವತ್ತು ನಾನು ರಾಜ್ಯ ಪ್ರಧಾನ ಪ್ರತಿಭಟನಾಕಾರರೇ, ಇಡೀ ದೇಶದಲ್ಲಿ ಇವತ್ತು ಚಂದ್ರಶೇಖರ್ ಅವರು IPS ಅಧಿಕಾರಿ ಮಾತು ಕಡಿಮೆ ಮಾಡ್ತಾ ಇದ್ದಾರೆ. ಇದು ಡೆಮೋಕ್ರಸಿ, ಪ್ರಜಾಪ್ರಭುತ್ವ, ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಇವತ್ತು ನಡೆಯುತ್ತಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಒಬ್ಬ IPS ಅಧಿಕಾರಿ ಈ ಅವಹೇಳನಕಾರಿ ಇಂತಹ ಮಾತನ್ನು ಆಡಬಾರದಾಗಿತ್ತು, ಆಡಿದ್ದಾರೆ, ತಪ್ಪು ಮಾಡಿದ್ದಾರೆ. ಅವರಿಗೆ ಅಧಿಕಾರ ಇಲ್ಲ. ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಂತಹ ಒಬ್ಬ ಅಧಿಕಾರಿ ಇವತ್ತು ಕಾನೂನು ಗಲಭೆ ನಡೆಸುವಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲ ರಾಜಕೀಯ ಕುತಂತ್ರವು ಅಥವಾ ಮನಸ್ಸು ಅವರಿಗೆ ಬೇಕೇ ಬೇಕು, IPS ಚಂದ್ರಶೇಖರ್ ಅವರಿಗೆ ಅಮಾನತು ಮಾಡಲೇಬೇಕು. ಕುಮಾರಸ್ವಾಮಿ ಅವರಿಗೆ ಕೆಟ್ಟ ಪದ ಬಳಸಿದ ಚಂದ್ರಶೇಖರ್ ಅವರಿಗೆ ಧಿಕಾರ ಹೇಳಿ. IPS ಚಂದ್ರಶೇಖರ್ ಅವರಿಗೆ ಹೇಳಿ ಧಿಕಾರ. ಕಾಂಗ್ರೆಸ್ ಕೈಗೊಂಬೆ ಆಗಿರುವ ಚಂದ್ರಶೇಖರ್ಗೆ ಹೇಳಿ ಧಿಕಾರ. ಸರ್ಕಾರದ ಕೈಗೊಂಬೆ ಆಗಿರುವ IPS ಅಧಿಕಾರಿ ಚಂದ್ರಶೇಖರ್ಗೆ ಹೇಳಿ ಧಿಕಾರ. ನಿನ್ನೆ ನಡೆದಂತ ಒಂದು ಹಗಿತವಾಗಿರೋ ಘಟನೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು ಆದಂತ ಮಾನ್ಯ ಕೇಂದ್ರ ಸಚಿವರಿಗೆ ಒಬ್ಬ IPS ಕ್ಯಾಟಗರಿ ಅಂತ ಚಂದ್ರಶೇಖರ್ ಅವರು ಹೀನಾಯವಾಗಿ ಒಂದು ಮಾತನಾಡಿರ್ತಾರೆ. ಅದನ್ನ ದಯವಿಟ್ಟು ಹಿಂಪಡಿಬೇಕು. ಇಲ್ಲದಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಉಗ್ರ ಹೋರಾಟಗಳು ನಡೆಸುತ್ತಾ ಸರ್ಕಾರಕ್ಕೆ ಎಚ್ಚರಿಕೆ ಮುಟ್ಟಿಸಬೇಕಾಗುತ್ತೆ ದಯವಿಟ್ಟು. ಯಾಕಪ್ಪ ಅಂತ ಹೇಳಿದ್ರೆ, ನೀವು ಮೊದಲು ನಿಮ್ಮ ಕೆಲಸದಲ್ಲಿ ನೀವು ಯಾವ ರೀತಿ ಜನರಿಗೆ ಕೊಡಬೇಕು ಅಂತ ಕಾರ್ಯಕ್ರಮಗಳನ್ನ ನೀವು ರೂಪಿಸ್ಬಿಟ್ಟು ಕೊಡಬೇಕಾಗಿತ್ತು. ಅದು ಬಿಟ್ಟು ನೀವು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡೋದು, ಬೇರೆಯವ್ರ ಬಗ್ಗೆ ಮಾತಾಡೋದು ನಿಮಗೆ ಇದು ಸೂಕ್ತವಾದ ಒಂದು ಇದಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, IPS ಕ್ಯಾಟಗರಿ ಆದಂತ ನೀವು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡುವಂತ ಮಟ್ಟಕ್ಕೆ ಹೋಗಿದ್ದೀರಿ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಹಿಂದೆ ಯಾರು ಸಪೋರ್ಟ್ ಇದೆ, ನಿಮ್ಗೆ ಯಾರ್ಯಾರು ಬೆಂಬಲದಿಂದ ಈ ರೀತಿ ಮಾತಾಡ್ತಾ ಇರೋಂಥ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ದಯವಿಟ್ಟು ತಾವು ಎಷ್ಟು ಆದಷ್ಟು ಬೇಗ ಈ ಮಾತನ್ನು ಹಿಂಪಡೆದ್ರೆ ನಿಮಗೆ ಸೂಕ್ತ ಅಂತೇಳಿ ನಾನು ಮಾಧ್ಯಮ ಮುಖಾಂತರ ಎಚ್ಚರಿಕೆಯಿಂದ ರವಾನೆ ಮಾಡ್ತಾ ಇದ್ದೀನಿ. ಪ್ರತಿಭಟನಾಕಾರರೇ, ಈ ದಿವಸ ಕುಮಾರಸ್ವಾಮಿ ಬಗ್ಗೆ ಒಬ್ಬ ಮಾಜಿ ಪ್ರಧಾನಿ, ರೈತರ ಮಗನಾದಂಥ ಯೂನಿಯನ್ ಮಿನಿಸ್ಟರ್ ಆದಂಥ ಕುಮಾರಸ್ವಾಮಿ ಬಗ್ಗೆ ಮಾತಾಡುವ ಒಂದು ನೈತಿಕ ಹಕ್ಕೇ ಇಲ್ಲ. ಯಾಕಂದರೆ ಇವರು IPS ಅಧಿಕಾರಿ, ಇವರ ಕರ್ತವ್ಯ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದು. ಡೆಮೋಕ್ರಸಿನಲ್ಲಿ ಪ್ರಜೆಗಳೇ ಅಧಿಕಾರಿಗಳು, ಎಲ್ಲ ಅಧಿಕಾರ ಪ್ರಜೆಗಳಿಗಿರ್ತದೆ. ಅಂತಹ ಇದರಲ್ಲಿ ಇವರು ಒಬ್ಬ IPS ಅಧಿಕಾರಿ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ? ಈಸ್ ಎ ಪಬ್ಲಿಕ್ ಸರ್ವೆಂಟ್, ಅಂದರೆ ಪ್ರಜೆಗಳ ಸೇವೆಗಳ ಮಾಡುವಂಥ ಒಬ್ಬ ಅಧಿಕಾರಿ, ಪಬ್ಲಿಕ್ ಸರ್ವೆಂಟ್ ಅಷ್ಟೇ. ಅವರು ಕಾನೂನು ವ್ಯವಸ್ಥೆಯನ್ನು ಪಾಲನೆ ಮಾಡದೆ ಗಲಭೆಗಳನ್ನು ಈ ರಾಜ್ಯದಲ್ಲಿ ಮಾಡೋದಕ್ಕೆ ಇದೊಂದು ಕಾರಣರಾಗಿದ್ದಾರೆ. ಇವರನ್ನು ಮೊದಲು ವಜಾ ಮಾಡಬೇಕು ಅಥವಾ ಸಸ್ಪೆಂಡ್ ಮಾಡಬೇಕು. ಹಾಗೆ ಅವರು ಕ್ಷಮೆ ಯಾಚನೆ ಮಾಡಬೇಕು. ಇವತ್ತು ಬ್ಯೂರೋಕ್ರಸಿ ಹೇಗಿದೆ ಅನ್ನೋದನ್ನು ಕರ್ನಾಟಕ ರಾಜ್ಯದಲ್ಲಿ ತೋರಿಸ್ತಾ ಇದೆ.
ಪ್ರಜಾಪ್ರಭುತ್ವದಲ್ಲಿ ಬ್ಯೂರೋಕ್ರಸಿ ಅಧಿಕಾರಿಗಳಲ್ಲ, ಪ್ರಜೆಗಳೇ ಅಧಿಕಾರಿಗಳು. ಇಂತಹ ಅಧಿಕಾರಿಯನ್ನ ಇವತ್ತು ಸಸ್ಪೆಂಡ್ ಮಾಡಬೇಕು. ಕರ್ನಾಟಕದಲ್ಲಿ ಸಸ್ಪೆಂಡ್ ಮಾಡದೇ ಇದ್ರೆ ನಾಳೆ ಉಗ್ರ ಹೋರಾಟ ಆಗ್ತದೆ. ವಿಧಾನಸೌಧ ಚಲೋ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಡೀ ರಾಜ್ಯದ ಜನರು ಅಲ್ಲಿ ಸೇರ್ತಾರೆ. ಇವತ್ತು ತಕ್ಷಣ ಸರ್ಕಾರ ಎಚ್ಚೆತ್ತು ಈ ಅಧಿಕಾರಿ ಮಾಡಿರುವಂತ ತಪ್ಪು ಕೆಲಸಕ್ಕೆ ತಕ್ಷಣ ಅವನ್ನ ಸಸ್ಪೆಂಡ್ ಮಾಡ್ಬೇಕಂತ, ಅದೇ ರೀತಿ ಆ ಅಧಿಕಾರಿ ಕ್ಷಮೆ ಯಾಚನೆ ಮಾಡ್ಬೇಕಂತ ಈ ಪ್ರತಿಭಟನೆ ಮುಖಾಂತರ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ವಿ. ನಿನ್ನೆ ನಡೆದಂತ ಒಂದು ಹಗಿತವಾಗಿರೋ ಘಟನೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು ಆದಂತ ಮಾನ್ಯ ಕೇಂದ್ರ ಸಚಿವರಿಗೆ ಒಬ್ಬ IPS ಕ್ಯಾಟಗಿರಿ ಅಂತ ಚಂದ್ರಶೇಖರ್ ಅವರು ಹೀನಾಯವಾಗಿ ಒಂದು ಮಾತನಾಡಿರ್ತಾರೆ. ಅದನ್ನ ದಯವಿಟ್ಟು ಹಿಂಪಡಿಬೇಕು. ಇಲ್ಲದಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಉಗ್ರ ಹೋರಾಟಗಳು ನಡೆಸುತ್ತಾ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸಬೇಕಾಗುತ್ತೆ ದಯವಿಟ್ಟು. ಯಾಕಪ್ಪ ಅಂತ ಹೇಳಿದ್ರೆ, ನೀವು ಮೊದಲು ನಿಮ್ಮ ಕೆಲಸದಲ್ಲಿ ನೀವು ಯಾವ ರೀತಿ ಜನರಿಗೆ ಕೊಡಬೇಕು ಅಂತ ಕಾರ್ಯಕ್ರಮಗಳನ್ನ ನೀವು ರೂಪಿಸ್ಬಿಟ್ಟು ಕೊಡಬೇಕಾಗಿತ್ತು. ಅದು ಬಿಟ್ಟು ನೀವು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡೋದು, ಬೇರೆಯವ್ರ ಬಗ್ಗೆ ಮಾತಾಡೋದು ನಿಮಗೆ ಇದು ಸೂಕ್ತವಾದ ಒಂದು ಇದಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, IPS ಕ್ಯಾಟಗಿರಿ ಆದಂತ ನೀವು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡುವಂತ ಮಟ್ಟಕ್ಕೆ ಹೋಗಿದ್ದೀರಿ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಹಿಂದೆ ಯಾರು ಸಪೋರ್ಟ್ ಇದೆ, ನಿಮ್ಗೆ ಯಾರ್ಯಾರು ಬೆಂಬಲದಿಂದ ಈ ರೀತಿ ಮಾತಾಡ್ತಾ ಇರೋದು ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ದಯವಿಟ್ಟು ತಾವು ಎಷ್ಟು ಆದಷ್ಟು ಬೇಗ ಈ ಮಾತನ್ನ ಹಿಂಪಡೆದ್ರೆ ನಿಮಗೆ ಸೂಕ್ತ ಅಂತೇಳಿ ನಾನು ಮಾಧ್ಯಮ ಮುಖಾಂತರ ಎಚ್ಚರಿಕೆಯಿಂದ ರವಾನೆ ಮಾಡ್ತಾ ಇದ್ದೀನಿ. ಪ್ರತಿಭಟನಾಕಾರರೇ, ಈ ದಿವಸ ಕುಮಾರಸ್ವಾಮಿ ಬಗ್ಗೆ ಒಬ್ಬ ಮಾಜಿ ಪ್ರಧಾನಿ, ರೈತರ ಮಗನಾದಂಥ ಯೂನಿಯನ್ ಮಿನಿಸ್ಟರ್ ಆದಂಥ ಕುಮಾರಸ್ವಾಮಿ ಬಗ್ಗೆ ಮಾತಾಡುವ ಒಂದು ನೈತಿಕ ಹಕ್ಕೇ ಇಲ್ಲ. ಯಾಕಂದರೆ ಇವರು IPS ಅಧಿಕಾರಿ, ಇವರ ಕರ್ತವ್ಯ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದು. ಡೆಮೋಕ್ರಸಿನಲ್ಲಿ ಪ್ರಜೆಗಳೇ ಅಧಿಕಾರಿಗಳು, ಎಲ್ಲ ಅಧಿಕಾರ ಪ್ರಜೆಗಳಿಗಿರ್ತದೆ. ಅಂತಹ ಇದರಲ್ಲಿ ಇವರು ಒಬ್ಬ IPS ಅಧಿಕಾರಿ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ, ಈಸ್ ಎ ಪಬ್ಲಿಕ್ ಸರ್ವೆಂಟ್. ಅಂದರೆ ಪ್ರಜೆಗಳ ಸೇವೆಗಳ ಮಾಡುವಂತ ಒಬ್ಬ ಅಧಿಕಾರಿ, ಪಬ್ಲಿಕ್ ಸರ್ವೆಂಟ್ ಅಷ್ಟೇ. ಅವರು ಕಾನೂನು ವ್ಯವಸ್ಥೆಯನ್ನು ಪಾಲನೆ ಮಾಡದೆ ಗಲಭೆಗಳನ್ನು ಈ ರಾಜ್ಯದಲ್ಲಿ ಮಾಡೋದಕ್ಕೆ ಇದೊಂದು ಕಾರಣರಾಗಿದ್ದಾರೆ. ಇವರನ್ನು ಮೊದಲು ವಜಾ ಮಾಡಬೇಕು ಅಥವಾ ಸಸ್ಪೆಂಡ್ ಮಾಡಬೇಕು. ಹಾಗೆ ಅವರು ಕ್ಷಮೆ ಯಾಚನೆ ಮಾಡಬೇಕು. ಇವತ್ತು ಬ್ಯೂರೋಕ್ರಸಿ ಹೇಗಿದೆ ಅನ್ನೋದನ್ನು ಕರ್ನಾಟಕ ರಾಜ್ಯದಲ್ಲಿ ತೋರಿಸ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಬ್ಯೂರೋಕ್ರಸಿ ಅಧಿಕಾರಿಗಳಲ್ಲ, ಪ್ರಜೆಗಳೇ ಅಧಿಕಾರಿಗಳು. ಇಂತಹ ಅಧಿಕಾರಿಯನ್ನ ಇವತ್ತು ಸಸ್ಪೆಂಡ್ ಮಾಡಬೇಕು. ಕರ್ನಾಟಕದಲ್ಲಿ ಸಸ್ಪೆಂಡ್ ಮಾಡದೇ ಇದ್ರೆ ನಾಳೆ ಉಗ್ರ ಹೋರಾಟ ಆಗ್ತದೆ. ವಿಧಾನಸೌಧ ಚಲೋ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಡೀ ರಾಜ್ಯದ ಜನರು ಅಲ್ಲಿ ಸೇರ್ತಾರೆ. ಇವತ್ತು ತಕ್ಷಣ ಸರ್ಕಾರ ಎಚ್ಚೆತ್ತು ಈ ಅಧಿಕಾರಿ ಮಾಡಿರುವಂತ ತಪ್ಪು ಕೆಲಸಕ್ಕೆ